ನಮಸ್ಕಾರ ವೀಕ್ಷಕರೇ, ಇದು ಹೆಂಗರುಳಿನ ಜೀವದ ಜೀವಾಳ ಜನಪದ ಸರಣಿಯ ಎರಡನೆಯ ಭಾಗ. ಜನಪದ ತಜ್ಞ ಡಾಕ್ಟರ್ ಬಸವರಾಜ್ ಜಗಜಂಪಿ ಮಾತನಾಡುತ್ತಿದ್ದಾರೆ. ಒಂದು ವೇಳೆಗೆ ನಾವು ಏನಾರು ಈಗಿನಂಥ ಮಕ್ಕಳು ಕಡಿಮೆ ಇರುವಂಥ ಮನೆಗೆ ಹೋಗಿಬಿಟ್ರೆ ಎಣಿಸಿ ಮಾಡಿರ್ತಾರೋ. ಒಮ್ಮೆ ಹಿಂಗೆ ಹೋಗಿದ್ದೆ ನಾನು. ರಾತ್ರಿ 10-10:30 ಆಗಿತ್ತು. ಒಬ್ರು ಕರ್ಕೊಂಡು ಹೋದ್ರೆ, ಬರ್ರಿ ಸರ್ ಇವತ್ತು ನಮ್ಮ ಮನ್ಯಾಗ ಊಟ ಮಾಡೋಣ ಅಂತೇಳಿ. ನೋಡ್ರಿ ನಿಮ್ಮವ್ರಿಗೆ ಹೇಳಿ ಬಂದಿರಿಲ್ಲೋ, ವೈನಿ ಸಾಹೇಬ್ರಿಗೆ ಹೇಳಿ, ಬರ್ರಿ ನೀವು ಎಲ್ಲ ವ್ಯವಸ್ಥೆ ಮಾಡೋಣ ಅಂತೇಳಿ. ಅಪ್ಪನ ಹಾದಿ ನೋಡಿ 8:30 ಅಂದ್ರೆ ಹುಡುಗರು ಮಕ್ಕೊಂಡ್ಬಿಟ್ಟಿದ್ದು. ಮಕ್ಕೊಂಡು ಕೂಡಲೇ ಅವರು ಉಣ್ಬೇಕಾದಂಥ ರೊಟ್ಟಿ ಹಂಗೆ ಉಳಿದಿತ್ತು. ಆ ತಾಯಿ ಬಾಗ್ಲ ತೆಗೆದ್ಲು. ಏನು ರೀ, ಒಂದು ಮೆಸೇಜ್ ಕೊಡೋಕ್ಕಾಗಲಿಲ್ಲ. ಹಿಂಗೆ ಗೆಸ್ಟನ್ನು ಕರ್ಕೊಂಬರ್ತೇನೆಂದ್ರೆ ಅಪವೇಳೆದಾಗ ಯಾರು ಮಾಡವ್ರಿ ಇಲ್ಲಿ ಅಂದಾಗ, ನಮ್ಮ ಅಪ್ಪ ಕೊಟ್ಟು ಮೊಬೈಲ್ ಇತ್ತಲ್ಲ ಅದ್ರಾಗ ಒಂದು ಮೆಸೇಜ್ ಹಾಕಕ್ಕೆ ಬರಲಿಲ್ಲ ನಿಮಗೆ. ನೋಡ್ರಿ ಆಕಿ ಪ್ರಶ್ನೆ ಹೆಂಗದ. ಈಗಿನವ್ರದ್ದು ಹೇಳತ್ತೇನ, ಮೊದಲಿನ ಮಂದಿ ಹಿಂಗೆ ಎಲ್ಲರ ಗಂಡನ ತರಾಟೆಗೆ ತೆಗೆದುಕೊಂಡದ್ದಿತ್ತೆ. ಬರ್ರಿ ಕುಂಡ್ರಿ ಕೈಕಾಲು ತಕ್ಕೋರಿ ಊಟ ಮಾಡಿರಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಬಡಿಯೋದು ಕೈಲಿ ಹೆಚ್ಚು ಬಡಿತಿದ್ರು. ಊಟಕ್ಕೆ ಕುಂತಾಗ ಈ ಹೆಣ್ಮಗಳು ವ್ಯವಸ್ಥೆ ಮಾಡಿದ್ಲು. ಇರೋ 2 ರೊಟ್ಟಿದ್ದು. ಅದೇನು ನಾವು ಇವತ್ತು ಹೇಳ್ತಾವಲ್ಲ ಮಕ್ಕಳ ಬಗ್ಗೆ, ಒಂದು ಪೆಂಟ್ಯ ಒಂದು ಪಿಂಕಿ, ಒಟ್ಟು 2 ರೊಟ್ಟಿ ಮಾಡಿರ್ತಾರೆ ಈಗಿನ ತಾಯಂದಿರು. 2 ರೊಟ್ಟಿ ಮಾಡುವಷ್ಟು ಗಟ್ಟಿ ಇಲ್ಲ ಈಗಿನವ್ರು. ಗಂಡಗೊಂದು, ತನಗಾರ್ಧ, ಪಿಂಕಿಗಿರ್ದ, ಪಿಂಟ್ಯಾಗಿರ್ದ, ಲೆಕ್ಕ ಸುದ್ದ ಆಗಿಬಿಡ್ತು 2 ರೊಟ್ಟಿ. ಆ 2 ರೊಟ್ಟಿ ಹಂಗೆ ಇದ್ದು ಇಬ್ಬರಿಗೂ ಒಂದೊಂದು ರೊಟ್ಟಿ ಹೆಚ್ಚಿಕೊಟ್ಲ ತಾಯಿ. ಭಾರಿ ಭವ್ಯವಾದ ಡೈನಿಂಗ್ ಟೇಬಲ್ಲು. ಅಡುಗೆ ಮನೆಗೂ ಡೈನಿಂಗ್ ಟೇಬಲ್ಗೂ ಒಂದು ಪರದೆ ಇತ್ತು. ಆ ಪರದೆ ಹಿಡಿದು ಏನು ಕೇಳ್ತಾಳಾಕಿ, ಅವರು ತಮ್ಮ ಮನೆ ಅಂತ ತಿಳ್ಕೊಂಡು ಸ್ವಲ್ಪ ಊಟ ಲಘು ರೊಟ್ಟಿ ತಿಂದು ಮಾಡಿದ್ರು ಅವರು. ನಾನು ಇಷ್ಟೆಲ್ಲ ಮಾತು ಕೇಳಿದ ಮೇಲೆ ಮುಜುಗರದಿಂದ ಸಾವಕಾಶ ತಿನ್ನಾಕತ್ತೀನಿ. ಆಗಾಕಿ ಏನು ಕೇಳ್ತಾಳೆ, ಏನು ರೀ ಇನ್ನಟ್ಟು ರೊಟ್ಟಿ ತರಲೇನ್ರಿ ಅಂತೇಳಿ. ನೋಡಿದ್ರೆ ಒಳಗೆ ಬುಟ್ಟ್ಯಾಗ ರೊಟ್ಟಿ ಇಲ್ಲ, ಇರೋ 2 ರೊಟ್ಟಿ ಹೊರಗೆ ಬಂದಾವ. ಮತ್ತು ಕೇಳ್ತಾಳೆ, ಹಗಣ ಮಾಡ್ಕೊತ ಕೇಳ್ತಾಳೆ. ಹಗಣ ಅಂದ್ರೆ ಒಂದು ರೀತಿ ಡ್ರಾಮಾ ನಾಟಕ. ಏನಂತ, ಏನು ರೀ ಇನ್ನಟ್ಟು ರೊಟ್ಟಿ ತರಲೇನ್ರಿ. ಇಂಥ ಹಗಣ ಮಾಡೋರು ನೋಡಿ ನಮ್ಮ ಹಳ್ಳಿ ಮಂದಿ ಒಂದು ಮಾತು ಮಾಡ್ಯಾರ, ಹಗಣಿಗಿತ್ತು ಹಬ್ಬ ಮಾಡಿದರೆ ಮನೆ ಗಂಡು ಉಪವಾಸ ಬಿದ್ದಿದ್ದಂತ. ಹಂಗೆ ಆವಾಗ ಆಕಿ ಕೇಳಿದ ಮಾತಿಗೆ ಗಂಡ ಏನಂದ, ಅವು ಭಾಳ ಶಾಣ್ಯಾಗ ಸೇರು ಸವಾ ಸೇರು. ಅವ ಈಕಿ ಸೇರಾದ್ರೆ ಆಕೆ ಅವ ಸವಾ ಸೇರು. ಏನಂತಾನ, ಏಯ್ ಇಲ್ಲಿ ಊಟಕ್ಕೆ ಕುಂತವ್ರು ಮನುಷ್ಯರು ಏನು ದನಗಳು ಅನ್ನ ತೊಗೊಂಡು ಬಾ ಅಂತ. ಯಾಕಂದ್ರೆ ಒಳಗೆ ಬಂಡವಾಳ ಇಲ್ಲ ಅನ್ನೋದು ಅವಾಗೂ ಗೊತ್ತೈತಿ. ಮರ್ಯಾದೆ ಉಳಿಸ್ಕೋಬೇಕು. ಹಿಂಗಂತಲ್ಲ, ಇಲ್ಲಿ ಊಟಕ್ಕೆ ಕುಂತವ್ರು ಮನುಷ್ಯರು ಏನು ದನಗಳು. ನಾನು ವಿಚಾರ ಮಾಡಿದ್ನಿ, ಮನುಷ್ಯರ ಪೈಕಿ ಆದ್ರೆ ಮುನ್ನೋಡಿಂದ ಅನ್ನ ನಡೆಸ್ಕೊಂಡು ಉಂಡು ಹೋಗ್ಬೇಕು. ಯಾಕೆ, ಒಂದು ವೇಳೆ ಅನ್ನ 10 ನಿಮಿಷನಾಗ ಆಗುವಂಥದ್ದು. ಕುಕ್ಕರ್ ಸಿಟ್ರು ಅಂದ್ರೆ 10 ನಿಮಿಷನಾಗ ಸೀಟಿ ಹೊಡೆದು ಅನ್ನ ತಯಾರು. ಇಷ್ಟೆಲ್ಲ ಸರಳ ಆಗಿಬಿಟ್ಟದೆ. ಮೊದಲಿನ ಕಾಲಕ್ಕೆ ಅವೆಲ್ಲ ಏನೂ ಇರಲಿಲ್ಲ. ಎಷ್ಟು ಜನ ಗಟ್ಟಿದ್ರು. ಜನಪದರ ಸಂಸ್ಕೃತಿ, ಅವರ ಆಹಾರ ಸಂಸ್ಕೃತಿ, ಆತಿಥ್ಯ ಇದು ಹೆಂಗಿತ್ತು ಅನ್ನೋದನ್ನು ನಾವು ಮೆಲಕ್ಕೆ ಹಾಕುವಂಥ ಆ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ. ಆ ಒಬ್ಬ ಮಗುವನ್ನು ಎಷ್ಟು ಲಾಲನೆ ಪಾಲನೆ ಪೋಷಣೆ ಮಾಡ್ತಾಳೆ. ಹೊಟ್ಟೆ ತುಂಬ ಎದೆ ಹಾಲು ಕುಡಿಸಿ, ಕಿವಿ ತುಂಬ ಜೋಗಳ ಹಾಡಿ ಆಕೆ ಮಲಗಿಸುವಂಥ ಆ ಸೊಗಸನ್ನು, ಆ ಚಂದವನ್ನು ನಾವು ಕೇಳಬೇಕು. ಜೋ ಜೋ ಕಟ್ಗಿ ತೊಟ್ಲ ಮಲಗಿಸಾಳೆ ಎದೆ ತುಂಬ ಹಾಲು ಕುಡಿಸಿ. ಆ ಕೂಸು ನಿದ್ದೆಗೆ ಜಾರಲಿಕ್ಕತ್ತದ. ಆಡೀವ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ಎಳೆನೀರ, ತೆಂಗಿನಕಾಯ ಎಳೆನೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ ಜೋ ಜೋ ಜೋ. ಇಷ್ಟಂದು ಕಟ್ಗಿ ತೊಟ್ಲ ತೂಗಿದ್ಲಂದ್ರೆ ಹಿಂಗೆ ಹೋಗಿ ಹಿಂಗೆ ಬರೋದ್ರೊಳಗೆ ಆ ಮಗು ನಿದ್ದೆ ಅಲ್ಲ, ಸಕ್ರೆ ನಿದ್ದೆಗೆ ಜಾರದು. ಯಾಕಂದರೆ ಕಿವಿ ತುಂಬ ಜೋಗಳ, ಹೊಟ್ಟೆ ತುಂಬ ಎದೆ ಹಾಲು. ಇವತ್ತು ನಮ್ಮ ತಾಯಂದಿರು ಎದೆ ಹಾಲು ಕುಡಿಸಿದ್ರೆ ಸೌಂದರ್ಯ ಹಾಳಾಗ್ತದ ಅಂಥೇಳಿ ಚೋಟದ ಬಾಟ್ಲಿ ಹಚ್ಚಿಬಿಡ್ತಾರೆ. ಯಾರಿಗೆ, ಪಿಂಟ್ಯಾನ ಬಾಯಾಗ. ಮತ್ತು ಪಿಂಟ್ಯಾನು ಭಾಳ ಸಿನ್ಸಿಯರ್ ರೀ. ಮಮ್ಮಿ ಕೊಟ್ಟು ಬಾಟ್ಲಿ ಅಂಥೇಳಿ ಅದನ್ನು ಕೈಯಾಗಿ ಹಿಡ್ಕೊಂಡು ಈ ಮೊಮ್ಮಾಟ್ಯ ದೊಡ್ಡವಾದ ಮೇಲೂ ಆ ಬಾಟ್ಲಿ ಕೆಳಗಿಡೋದಲ್ಲ. ಆದರೆ ಮಮ್ಮಿ ಹಾಲಿನ ಬಾಟ್ಲಿ ಕೊಟ್ಟಿರ್ತಾಳೆ, ಈ ಮೊಮ್ಮಾಟ್ಯ ಅಲ್ಕೋ ಹಾಲಿನ ಬಾಟ್ಲಿ ಹಿಡ್ಕೊಂಡು ಅಡ್ಡಾಡ್ತಾನೆ. ನೋಡ್ರಿ ಎಷ್ಟು ಫರಕ್ ಆಗ್ಯದ. ಮಕ್ಕಳನ್ನು ಬೆಳೆಸುವಂಥ ರೀತಿ ನೀತಿ. ಎದೆ ಹಾಲು ಕುಡಿಸಿದ್ರೆ ತಾಯಿಗೂ ಆರೋಗ್ಯ, ಮಗುವಿಗೂ ಆರೋಗ್ಯ.
ಅಲ್ಲಿ ಏನು ಡಾಕ್ಟರ್ಸ್ ಹೇಳ್ತಾರೆ, ರೆಸಿಸ್ಟೆನ್ಸಿ, ರೋಗ ನಿರೋಧಕ ಶಕ್ತಿ ಬೆಳೀತದೆ. ಈಗ ಎದೆ ಹಾಲು ಬರುವುದಿಲ್ಲ ಅಂತ ಹೇಳ್ತಾರೆ, ಬಂದರೂ ಕುಡಿಸೋದಿಲ್ಲ. ಯಾಕೆ? ಸೌಂದರ್ಯ ಪ್ರಜ್ಞೆ. ನಾ ಭಾಳ ಬೇಗ ವಯಸ್ಸಾದವ್ರ ಗತೆ ಕಾಣ್ತೇನೆ. ಎಂಥ ತಾಯಂದಿರು ಇವತ್ತು ಬಂದಾರಪ್ಪ ನಮಗೆ, ಈ ಮಾಡರ್ನ್ ತಾಯಂದಿರು. ಅದಕ್ಕಾಗಿ ಅಂಥ ತಾಯಂದಿರಿಗೆ ನಾ ಹೇಳ್ತೀನಿ, ಬಾಟ್ಲಿ ಕೊಡುವ ತಾಯಂದಿರೇ ಹುಷಾರ್, ನಿಮ್ಮ ಮಕ್ಕಳು ನೀವು ಹಾಳು ಮಾಡಕತ್ತೀರಿ, ಬಾಟ್ಲಿ ಕೊಡಬೇಡ್ರಿ, ಸಂಸ್ಕೃತಿ ಇತ್ತಾದನ್ನು ಬೆಳೆಸ್ರಿ. ಅದಕ್ಕೆ ಹೇಳ್ತಾಳೆ, ತೋಳುದ್ದ ತಲೆದುಂಬ ಮಾರುದ್ದ ಹಾಸಿಗೆ, ಮಾಣಿಕದಂಥ ಮಗ ಮುಂದ, ಮಾಣಿಕದಂಥ ಮಗ ಮುಂದ ಮಲಗಿರಲು ಮಹಾರಾಯರ ಗೊಡವೆ ನನಗೇನು ಜೋ. ಆ ಮಗುವಿನ ಹಾಸಿಗೆ ಎಷ್ಟದ? ತೋಳುದ್ದ ತಲೆದುಂಬು, ಮಾರುದ್ದ ಹಾಸಿಗೆ. ಮಲ್ಕೊಂಡಂಥ ಮಗ, ಅದು ಮಗ ಅಲ್ಲದು, ಮಾಣಿಕ, ಮುತ್ತು ಮಾಣಿಕ್ಯದಂಥ ಮಗ ಮಲಗಿರಲು ಮಹಾರಾಯರ ಗೊಡವೆ ನನಗೇನು. ಮಹಾರಾಯರು ಬರ್ತಾರೆ ಆ ಕಡೆ ಜಿರ್ಕಿ ಕಾಲ್ಮರಿಗೆ ಹಾಕ್ಕೊಂಡ, ಆದರೆ ಈಕಿ ಕ್ಯಾರೇ ಅನ್ನೋದಲ್ಲ. ಮೊದಲೆಲ್ಲ ಹೊಸದಾಗಿದ್ದಾಗ ಬಂದರು, ನಮ್ಮವ್ರು ಬಂದರು ಅಂಥೇಳಿ ಖಾಲಿ ನೀರು ಕೊಟ್ಟು ಬಿಸಿ ಬಿಸಿ ಎಲ್ಲ ಮಾಡ್ತಿದ್ರು. ಒಂದೀಟು ಹಳೆತರಕ್ಕೆ ಬಿದ್ದ ಮೇಲೆ ಬಂದ್ರೆ ಬಂದಿದ್ದು ತಗೋ ಅಂತಾರೆ. ಇವನೀಟ ವಯಸ್ಸಾದ್ಮೇಲೆ ಹಳ್ಳಿಯಾಗೆಲ್ಲ ಮಾತಾಡ್ತಾರೆ, ಏತಮ್ಮ ಆ ಮುದುಕಿನ ಕರಿ ಅಂತಾರೆ. ಯಾರು? ಹೆಂಡ್ತಿ ಮುದುಕಿ ಅಂತಾರೆ ಆಕಿಗೆ. ಮೊದಲೆಲ್ಲ ನಮ್ಮ ಶ್ರೀಮತಿ, ನಮ್ಮ ಮಿಸ್ಸೆಸ್ ಹೀಗೆಲ್ಲ ಪರಿಚಯ ಮಾಡಿ ಕೊಡುವಂಥದ್ದು. ಇವತ್ತಿನ ಸಂದರ್ಭದಲ್ಲಿ ಅಂದಿನ ಆ ಪ್ರೀತಿ ನೋಡ್ರಿ ಹೆಂಗದ. ಆ ಮುದುಕಿನ ಕರಿ ಅಂದ್ಕೂಳೆ, ಆ ಮುದುಕಿನೂ ಏನು ಕಡಿಮೆ ಅಲ್ಲ. ಆ ಹುಡುಗಿಗೆ ಹೇಳ್ತಾಳೆ, ರೊಟ್ಟಿ ಬಡ್ದಿಟ್ಟೇನಿ, ಆ ಮುದೋಡ್ಯಾಗ ಕೂಳು ತಿಂದು ಹೋಗಂತ ಹೇಳೋದು. ನೋಡ್ರಿ ಹಳ್ಳಿ ಭಾಷೆ ಹೆಂಗೈತಿ. ಅದವ್ರು ಸಿಟ್ಲೆ ಅನ್ನೋದಲ್ಲ, ಸಹಜವಾಗಿ ಆ ಸಶಕ್ತವಾದ ಭಾಷೆಯನ್ನು ಬಳಸ್ತಾರೆ. ಈಗ ನಾವು ಎಷ್ಟು ಸೊಫಿಸ್ಟಿಕೇಟೆಡ್ ಆಗ್ಲಿಕ್ಕತ್ತೀವಿ, ಆದರೆ ಆತ್ಮೀಯತೆ ಕಡಿಮೆ ಆಗ್ಲಿಕ್ಕತ್ತದ, ಹೃದಯಗಳು ದೂರ ಆಗ್ಲಿಕ್ಕತ್ತಾವ ಅನ್ನೋದನ್ನು ಈ ಜನಪದ ಸಾಹಿತ್ಯ ಮ್ಯಾಲಿನ ಮೇಲೆ ನಮಗೆ ಹೆಸರಿಸ್ತದೆ. ಆಗಲೇ ಹೇಳಿದ್ಲಕ್ಕೆ ಏನಂತ, ತೆಂಗಿನಕಾಯಿ ಎಳೆನೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ. ಏನು ಕಲ್ಪನೆ ಆ ತಾಯಿದು. ತೆಂಗಿನಕಾಯನ್ನು ಎಳ್ನೀರಂತ ಯಾಕಂದ್ಲು? ಗಂಗಾ ನದಿ ನೀರನ್ನಲಿಲ್ಲ, ಘಟಪ್ರಭಾ ಅನ್ನಲಿಲ್ಲ, ಮಲಪ್ರಭಾ ಅನ್ನಲಿಲ್ಲ, ಕೆರೆ ನೀರು ಅನ್ನಲಿಲ್ಲ, ಬಾವಿ ನೀರು ಅನ್ನಲಿಲ್ಲ, ಈಗಿನ ತಾಯಂದ್ರಂಗೆ ಬೋರ್ವೆಲ್ ನೀರು ಅನ್ನಲಿಲ್ಲ. ಆದರೆ ಆಕೆ ಹೇಳ್ತಾಳೆ, ತೆಂಗಿನಕಾಯ ಎಳೆನೀರು. ಚಿಂತನೆ ಮಾಡಬಹುದು ಅದ್ರ ಬಗ್ಗೆ, ಕಲ್ತವ್ರು ನಾವು ವಿದ್ವಾಂಸರು. ಏನಂತ? ತೆಂಗಿನ ಗಿಡ 30-40 ಅಡಿ ಆಗಿನ ಕಾಲಕ್ಕೆ, ಈಗಿನ ಹೈಬ್ರಿಡ್ 10 ಫುಟಿನೂ ಅಲ್ಲ. ಆ 40-50 ಅಡಿ ಎತ್ತರದಲ್ಲಿರುವಂಥ ಆ ತೆಂಗಿನಕಾಯಿ ಒಳಗಿರುವಂಥ ನೀರು 5 ರೀತಿ ಫಿಲ್ಟರ್ ಆಗಿರ್ತದೆ. ಆ ತೆಂಗಿನಕಾಯಿಗೆ ಮ್ಯಾಲೆ ಒಂದು ಹಸಿರು ಕವಚ ಇರ್ತದೆ, ಅದ್ರೊಳಗೆ ಜುಟ್ಟು ಇರ್ತದೆ, ಅದ್ರೊಳಗೆ ಕರಟ್ ಇರ್ತದೆ, ಅದ್ರೊಳಗೆ ಕೊಬ್ಬರಿ ಇರ್ತದೆ, ಕೊಬ್ಬರಿ ಒಳಗೆ ಎಳ್ನೀರು ಇರ್ತಾವೆ. ಲೆಕ್ಕ ಹಾಕ್ರಿ, 5 ರೀತಿ ಫಿಲ್ಟರ್ಡ್ ಅಂಥ ತೆಂಗಿನಕಾಯಿಯ ಎಳೆನೀರು ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ. ಬಂಗಾರ ಮೋರೆ ಅದು ಕಣ್ಣಾಗ ಮುಗನ್ಯಾಗ ಕೂಡೆ ಬಸಿತಿರ್ತೈತಿ, ಆದರೂ ತಾಯಿ ಪಾಲಿಗೆ ಬಂಗಾರ ಮೋರೆ. ಅಂಥ ಕಣ್ಣಾಗ ಮುಗನ್ಯಾಗ ಕೂಡೆ ಬಸಿತಿದ್ರು. ಈಗಿನ ಟೆಂಪೋದಾಗ ಎಲ್ಲರ ಪ್ರಯಾಣ ಮಾಡ್ರೆ ನಮ್ಮ ಹಳ್ಳಿ ಒಳಗೆ 40 ಮಂದಿನ ತುರುಕಿರ್ತಾರೆ. ಅದ್ರಾಗ ಕೂಸಿನ ಎತ್ಕೊಂಡು ಎದೆ ಹಾಲು ಕುಡಿಸ್ಕೊಂತ ಅದು ಅಳು ಮುಂದೆ, ಕರಿಯು ಮುಂದೆ, ಕಣ್ಣಾಗ ಮುಗನ್ಯಾಗ ಬಸಿಯು ಮುಂದೆ ಎತ್ಕೊಂಡು ಲಟ್ ಅಂತ ಮುದ್ದು ಕೊಡ್ತಾಳೆ ತಾಯಿ. ಯಾಕೆ? ಈಗ ನಮ್ಮ ಫ್ಲೈಯಿಂಗ್ ಕಿಸ್ ಸಂಸ್ಕೃತಿ. ಆಕೆ ಎತ್ಕೊಂಡು ಲಟ್ ಅಂತ ಮುದ್ದು ಕೊಟ್ಟಾಗ ಅಳ್ತಾ ಇರುವಂಥ, ಕಾಡ್ತಿರುವಂಥ ಮಗ ಸಮಾಧಾನ ಆಗಿ ಅಪ್ಕೊಂಡ್ಬಿಡ್ತದೆ. ನನ್ನವ್ರು ಅದಾರ, ಅಪ್ಪಗಳು ಅವ್ರು ಅದಾರ. ಈಗಿನವ್ರು ಎತ್ಕೊಳ್ಳೋ ಹಂಗಿಲ್ಲ, ಎಲ್ಲ ಆಳನ ಹಚ್ತಾರೆ, ಬಾಟ್ಲಿ ಹಾಲು ಕೊಡಿಸ್ತಾರೆ. ಏನು ಬಂತಪ್ಪ ಇದು? ಯಾಕೆ ನಾ ಇದನ್ನು ಇವತ್ತು ತೌಲನಿಕವಾಗಿ ಹೇಳಲಿಕ್ಕತ್ತೇನೆ ಅಂತಂದ್ರೆ, ತಾಯಂದಿರು ಎದೆ ಹಾಲು ಕುಡಿಸ್ಬೇಕು, ಮಕ್ಕಳು ಗಟ್ಟಿ ಆಗಬೇಕು, ರೆಸಿಸ್ಟೆನ್ಸಿ ಪವರ್ ಬೆಳಿಬೇಕು. ಇವತ್ತು 50% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಆರ್ ಅನ್ಫಿಟ್ ಅಂತ ಹೇಳಿ ಮೊನ್ನೆ WHO ರಿಪೋರ್ಟ್ ಕೊಟ್ಟರು. ಇಂಥ ಸಂದರ್ಭದಲ್ಲಿ ಆ ತಾಯಿ ಹೇಳ್ತಾಳೆ, ಹಾಲ್ಬೇಡಿ ಅತ್ತಾನ, ಕೋಲ್ಬೇಡಿ ಕುಣದಾನ, ಮೊಸರು ಬೇಡಿ ಕೆಸರ ತುಳಿದಾನ, ಮೊಸರು ಬೇಡಿ ಕೆಸರ ತುಳಿದಾನ, ಕಂದೈನ ಕುಸುರೀನ ಗೆಜ್ಜೆ ಕೆಸರಾದು ಜೋ ಜೋ ಜೋ. ಏನು ಆ ಭಾಷೆ, ಏನು ಸೊಗಸು, ಎಷ್ಟು ಮಧುರವಾದ ಮೃದುವಾದ ಪದಗಳನ್ನು ಆ ತಾಯಿ ಬಳಸ್ತಾಳೆ. ಹಾಲು ಬೇಡಿ ಅತ್ತ, ಎಂಥ ಹಾಲಕ್ಕೆ ಹೇಳ್ತಾಳೆ,
ಕಾಯದ ಹಾಲಿನ ಕೆನೆಬೇಡಿ ಅತ್ತಾನ. ಹಾಲು ಕಾಸಕ್ಕೆ ಇಟ್ಟಿರ್ತಾರೆ, ಸ್ವಲ್ಪ ದೊಡ್ಡದಾಗ್ತಿರ್ತೈತೆ ಆ ಕೂಸು. ಆಕಳ ಹಾಲು ಕಾಸಕ್ಕೆ ಇಟ್ಟಿರ್ತಾಳೆ, ಕೆನೆ ಗಟ್ಟುತ್ತಿರ್ತೈತಿ, ನಂಗೆ ಈಗ ಬೇಕಂತ ಹಠ ಮಾಡ್ತದೆ. ಕಾಯದ ಹಾಲು ಕೆನಿಬೇಡಿ ಅತ್ತಾನ, ಕೋಲ್ ಬೇಡಿ ಕುಣದಾನ. ನನ್ನ ಕೈಯಾಗ ಕೋಲ್ ಕೊಡಿಲ್ಲ, ನನಗೂ ಬೇಕು. ಆಕೆ ಮಜ್ಜಿಗೆ ಗಡಿತಿರ್ತಾಳೆ, ಏನೋ ಮಾಡ್ತಿರ್ತಾಳೆ, ನಾ ಗಡಿತೇನಂತ. ಇವೆಲ್ಲ ತಾಯಿ ಮಕ್ಕಳು ಆ ಸಂಬಂಧ ಈ ರೀತಿ ಕೆಲಸ ಮಾಡ್ಕೋಂತ ಸಂಸ್ಕೃತಿಯನ್ನು ಕಲ್ಕೋಂತ ಇರುವಂಥ ಆ ಸಂಸ್ಕೃತಿ, ಆ ಮೌಲ್ಯಗಳು ಇವತ್ತು ಯಾಕೆ ನಮ್ಮಿಂದ ಮರೆಯಾಗಲಿಕ್ಕತ್ತವೆ? ಕೋಲ್ ಬೇಡಿ ಕುಣದಾನ, ಮೊಸರು ಬೇಡಿ ಕೆಸರು ತುಳ್ದಾನ. ನಂಗೆ ಕೆನೆ ಮೊಸರು ಬೇಕು. ಈಗಿನ ಹುಡುಗರು ಮೊಸರು ಕೇಳೋದಿಲ್ಲ. ಈಗ ಐಸ್ ಕ್ರೀಮ್ ಕೇಳ್ತಾರೆ, ಪಿಜ್ಜಾ ಕೇಳ್ತಾರೆ, ಬರ್ಗರ್ ಕೇಳ್ತಾರೆ. ಯಾಕೆ ಹಿಂಗೆ ಬಂತು? ನಮ್ಮ ಮಕ್ಕಳಿಗೆಲ್ಲ ಕೆಡಿಸ್ಲಿಕ್ಕತ್ತೀವಿ. ಕೇಕ್ ತಂದು ನಾವು ಅದನ್ನು ಕಟ್ ಮಾಡಿ ಇವತ್ತು ಮಕ್ಕಳು ಬರ್ತಡೇ ಮಾಡ್ತೀವಿ. ಯಾವುದು ಅನ್ಹೆಲ್ದಿ ಅನ್ನೋದು ನಾವು ತಿಳ್ಕೊಂಡಿಲ್ಲ. ಅದರಿಂದ ಎಷ್ಟು ಹಾನಿ ಅದ ಅಂತ ತಿಳ್ಕೋದಿಲ್ಲ. ಹೀಗೆ ಇವೆಲ್ಲ ನೋಡಿದರೆ ನಾವು ಗೊತ್ತಿಲ್ಲದಂಗೆ ನಮ್ಮ ತಾಯಿ ಆ ಮಗುವಿಗೆ ಎಲ್ಲ ಶಾಸ್ತ್ರವನ್ನು ಕಲಿಸ್ತೇವೆ. ಊಟದ ಶಾಸ್ತ್ರ, ಆರೋಗ್ಯ ಶಾಸ್ತ್ರ, ಸಮಾಜಶಾಸ್ತ್ರ. ಏನು ಎಲ್ಲಿ ಹೋತು ಅಂಥ ತಾಯಂದ್ರೆ ಎಲ್ಲಿ ಹೋದರು ಅನ್ನುವಂಥ ಆ ನೋವು, ವಿಷಾದ ನನಗೆ ಹೆಜ್ಜೆ ಹೆಜ್ಜೆಗೆ ಕಾಡ್ತದ ಅನ್ನುವಂಥ ಆ ಮಾತು